ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಗೆ ಏನಾದರೂ ಅನಾರೋಗ್ಯ ಆದರೆ ಡಾಕ್ಟ್ರ್ ಹತ್ತಿರ ಹೋಗ್ತೇವೆ. ಪ್ರಾಣಿಗಳಿಗೆ ಅನಾರೋಗ್ಯವಾದರೆ ಗೊತ್ತಿಲ್ಲ. ಪ್ರಾಣಿಗಳಲ್ಲೂ ಡಾಕ್ಟ್ರುಗಳಿದ್ದಾರಾ? ನಿಖರವಾಗಿ ಗೊತ್ತಿಲ್ಲ. ಆದರೆ ಪ್ರಾಣಿಗಳೇ ಮನುಷ್ಯರಿಗೆ ವೈದ್ಯಕೀಯವನ್ನು ಕಲಿಸಿಕೊಟ್ಟದ್ದು ಅನ್ನೋದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ಇದು ಸತ್ಯವಾದ ಮಾತು. ಝೂ ಫಾರ್ಮಕಾಗ್ನಸಿ ಅಂತ ಒಂದು ವಿಶೇಷವಾದ ವೈದ್ಯಕೀಯ ವಿಜ್ಞಾನ ಇದೆ. ಪ್ರಾಣಿಗಳನ್ನು ಅಧ್ಯಯನ ಮಾಡಿ ಅವರಿಗೆ ಅನಾರೋಗ್ಯ ಆದಾಗ ಯಾವ ಗಿಡದ ಎಲೆಯನ್ನು ಬೇರನ್ನು ತಿನ್ನುತ್ತವೆ ಅನ್ನೋದನ್ನು ನೋಡಿ ತನಗೂ ಅನಾರೋಗ್ಯವಾದಾಗ ಅವನ್ನು ತಿಂದು ಉಪಶಮನ ಪಡೆದು ಆ ಮಾಹಿತಿಯನ್ನು ಮುಂದಿನ ತಲೆಮಾರಿಗೆ ತಿಳಿಸುವ ಪ್ರಯತ್ನದ ಫಲವಾಗಿ ಇವತ್ತು ಸಮಗ್ರ ವೈದ್ಯಕೀಯ ವಿಜ್ಞಾನ ನಮ್ಮ ಕೈಗೆ ದೊರಕಿದೆ. ಹಾಗಾಗಿ ಇವತ್ತಿಗೂ ಸಹ ಅದು ಆಯುರ್ವೇದ ಆಗಲಿ, ಮನೆಮದ್ದಾಗಲಿ ಅಥವಾ ಆಧುನಿಕ ವೈದ್ಯಕೀಯ ಆಗಲಿ, ಎಲ್ಲಕ್ಕೂ ಸಸ್ಯಗಳೇ ಮೂಲ. ಹಾಗಾಗಿ ಸಸ್ಯಗಳು ಏನಿವೆ ಅವುಗಳ ವೈದ್ಯಕೀಯ ಉಪಯೋಗವನ್ನು ತಿಳಿಸುವಂಥ ಸೊಗಸಾದ ಪುಸ್ತಕಗಳು ಕನ್ನಡದಲ್ಲಿ ಇವತ್ತು ದೊರೀತಾ ಇದೆ. ವೈದ್ಯಕೀಯ ಪುಸ್ತಕಗಳನ್ನು ವಿವರಿಸುವಂಥ ಸೊಗಸಾದ ಕೃತಿಗಳು ಕರ್ನಾಟಕದ ಔಷಧೀಯ ಸಸ್ಯಗಳು, ಡಾಕ್ಟರ್ ಮಾಗಡಿ ಆರ್ ಗುರುದೇವ ಅವರು ಬರೆದಿರುವಂಥ ಪುಸ್ತಕ. ಈ ಒಂದು ಪುಸ್ತಕದಲ್ಲಿ ಬಹಳ ಕ್ರಮಬದ್ಧವಾಗಿ ಅವರು ಒಂದು ಗಿಡವನ್ನು ಅದರ ವೈದ್ಯಕೀಯ ಉಪಯೋಗಗಳನ್ನು ತಿಳಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಅಜಮೋದ ಅಥವಾ ಓಮ ಅಂತ ನಾವೇನು ಕರಿತೇವೆ ಅದರ ಬಗ್ಗೆ ಮೊದಲು ಅದರ ಸಾಮಾನ್ಯ ಹೆಸರನ್ನು ಹೇಳಿ, ಆನಂತರ ಸಸ್ಯಶಾಸ್ತ್ರೀಯ ಹೆಸರು ಟ್ರಾಕಿಸ್ಪರ್ಮಮ್ ರಾಕ್ಸ್ಬರ್ಜಿಯಾನಮ್ ಅಂತ ಅದರ ಹೆಸರೇನಿದೆ ಅದನ್ನು ಕೊಡ್ತಾರೆ. ಅದಾದ ಮೇಲೆ ಇದು ಯಾವ ಕುಟುಂಬಕ್ಕೆ ಸೇರಿದ್ದು APAC ಅದನ್ನು ಬರೀತಾರೆ. ಕನ್ನಡದಲ್ಲಿ ನಾವು ಓಮ ಅಂತ ಹೇಳ್ತೀವಲ್ವ, ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರಿರಬಹುದು. ಅಜಮಾಲ, ಅಜಮೂಲ, ಅಜವಾನ, ಓದಕ್ಕಿ ಹೀಗೆಲ್ಲ ಬೇರೆ ಬೇರೆ ಹೆಸರು ಉಂಟಂತೆ, ಅದನ್ನು ಕೊಡ್ತಾರೆ. ಆನಂತರ ಬೇರೆ ಬೇರೆ ಭಾಷೆಗಳಲ್ಲಿ ಓಮಕ್ಕೆ ಏನಂತ ಕರೀತಾರೆ. ಸಂಸ್ಕೃತದಲ್ಲಿ ಯವನಿಕಾ ಅಂತಾರೆ, ಹಿಂದಿಯಲ್ಲಿ ಅಜೋವಾನ್, ತಮಿಳಲ್ಲಿ ಓಮಂ, ತೆಲುಗಿನಲ್ಲಿ ಓಮಮು, ಇಂಗ್ಲೀಷಲ್ಲಿ ಅಜೋವಾನ್ ಅಥವಾ ಬಿಷಪ್ಸ್ ವೀಡ್. ಹೀಗೆ ಮಾಹಿತಿಯನ್ನು ಕೊಟ್ಟು ಆ ಗಿಡದ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ, ಅದು ಗಿಡನ, ಬಳ್ಳಿನ, ಮರನ ಇತ್ಯಾದಿಗಳೆಲ್ಲ ಕೊಟ್ಬಿಟ್ಟು ಯಾವ ಕಾಲದಲ್ಲಿ ಹೂ ಬಿಡುತ್ತೆ, ಯಾವ್ಯಾವ ಭಾಗದಲ್ಲಿ ಏನೆಲ್ಲ ಔಷಧಿಗಳಿರುತ್ತೆ, ಇದೆಲ್ಲ ಆದಮೇಲೆ ಅದರ ವೈದ್ಯಕೀಯ ಉಪಯೋಗಗಳನ್ನು ಸಂಶೋಧನಾ ಫಲಶ್ರುತಿ ಅಂತ ಹೇಳ್ತಾರೆ. ಇದರಲ್ಲಿ ಅಜಮೋದಲ್ಲಿ ಗ್ಯಾಸೋಝೈಮ್ ಅಂತಕ್ಕಂಥ ಒಂದು ಔಷಧಿ, ಅದನ್ನು ಬಳಸ್ತಾ ಹೋಯಿತು ಅಂದರೆ ಹೇಗೆ ಹೊಟ್ಟೆ ಉಬ್ಬರಿಕೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ, ಅದೆಲ್ಲ ಹೇಳ್ತಾರೆ. ಹಾಗೆಯೇ ಸೂಕ್ಷ್ಮ ಜೀವಿಗಳ ಮೇಲೆ ಈ ಒಂದು ಗಿಡದ ರಸವನ್ನು ಹಾಕಿದ್ರೆ ಯಾವ ರೀತಿಯ ಪ್ರಕ್ರಿಯೆ ಕಂಡು ಬರುತ್ತೆ, ಆಮೇಲೆ ಯಾವ ಭಾಗದಲ್ಲಿ ಗಿಡದ ಅಂಶಗಳು, ರಾಸಾಯನಿಕ ಅಂಶಗಳು ಏನೇನಿರುತ್ತೆ, ಯಾವ ರೋಗದಲ್ಲಿ ಬಳಸಬಹುದು ಅದನ್ನೆಲ್ಲ ಹೇಳಿ, ಆನಂತರ ಆಯುರ್ವೇದ ಸಿದ್ಧ ಔಷಧಿಗಳು ಏನು ಮಾರುಕಟ್ಟೆಯಲ್ಲಿವೆ ಅವುಗಳ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಹಾಗಾಗಿ ಇದು ಆಯುರ್ವೇದ ಕ್ಷೇತ್ರದಲ್ಲಿ ಯಾರು ತಜ್ಞರಾಗಿರ್ತಾರೆ ಅವರಿಗೂ ಉಪಯುಕ್ತ, ಸಾಮಾನ್ಯರಿಗೂ ಸಹ ಉಪಯುಕ್ತ. ಹಾಗೆಯೇ ಗಿಡ ಮರಗಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಯಾರು ಬೇಕಾದರೂ ಓದಿ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು. ಮಾಗಡಿ ಆರ್ ಗುರುದೇವ ಅವರು ತಮ್ಮ ಜೀವಮಾನದ ಅಧ್ಯಯನ ಏನಿದೆ ಅವುಗಳ ಸಾರಾಂಶವನ್ನು ಈ ಕೃತಿಗಳಲ್ಲಿ ಕೊಟ್ಟಿದ್ದಾರೆ. ಅರ್ಜುನದೇವ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾವಿ ಛಾತ್ರ. ನಾನು ಮೈಸೂರಿಂದ ಬಂದಿದ್ದೇನೆ. ಗ್ರಂಥಪಾಲಕಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು, TV ನೋಡೋದು ಹಾಗೂ ಚೆಸ್ ಆಡುವುದು. ಗಂಗಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಹೆಸರು ರಮೇಶ ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ಬಂದಿರುತ್ತೇನೆ. ವೃತ್ತಿಯಲ್ಲಿ ವಿಶೇಷಚೇತನ ಕಲ್ಯಾಣ ಇಲಾಖೆ VRW ಕೆಲಸ ಮಾಡ್ತಿದ್ದೇನೆ. ನನ್ನ ಹವ್ಯಾಸಗಳೆಂದರೆ ಹಸಿರೀಕರಣ ಮಾಡುವಂಥದ್ದು, ವೃತ್ತಪತ್ರಿಕೆಗಳನ್ನು ಓದುವುದು ಹಾಗೂ ತಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ದಿನ ನೋಡುತ್ತಂಥ. ರಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಾ ಎಸ್ ಅಡಿಗ.
ನಾನು ಬೆಂಗಳೂರಿನ ಕೊಡತಿಯಿಂದ ಬಂದಿದ್ದೇನೆ ಹಾಗೂ ಪ್ರಸ್ತುತ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡನ್ನು ಕೇಳುವುದು, ಅಡುಗೆಯನ್ನು ಮಾಡುವುದು ಇತ್ಯಾದಿ. ಸುಷ್ಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದ ಬಾಳ್ವೆಯೇ ಬೆಳಕು ಎನ್ನುವ ಒಂದು ಕಾದಂಬರಿ ಕೃತಿ. ಮೊದಲ ಪ್ರಶ್ನೆ, ಸಂಸ್ಥೆಯಲ್ಲಿ ಈ ಕೆಳಗಿನ ಯಾವ ನದಿಯೂ ಹುಟ್ಟುವುದಿಲ್ಲ? ಆಯ್ಕೆಗಳನ್ನು ನೋಡೋಣ. ಶರಾವತಿ ನದಿ, ನೇತ್ರಾವತಿ ನದಿ, ಭದ್ರಾ ನದಿ, ತುಂಗಾ ನದಿ. ಯಾವ ನದಿ ಹುಟ್ಟಲ್ಲ ಅಂತ ಹೇಳಬೇಕು ಸುಷ್ಮಾ? ಭದ್ರಾ ನದಿ. ಭದ್ರಾ ನದಿ ಹುಟ್ಟೋದಿಲ್ಲ. ಹೇಳಿ ರಮೇಶ್. ತುಂಗಾ ನದಿ. ತುಂಗಾ ನದಿ ಹುಟ್ಟೋದಿಲ್ಲ. ಗಂಗಾ? ನೇತ್ರಾವತಿ ನದಿ. ನೇತ್ರಾವತಿ ನದಿ ಹುಟ್ಟೋದಿಲ್ಲ. ಉತ್ತರವನ್ನು ನೋಡೋಣ. ಶರಾವತಿ ನದಿ ಬಿಟ್ಟು ಉಳಿದ 3 ನದಿಗಳು ಈ ಸಂಸ್ಥೆಯಲ್ಲೇ ಹುಟ್ಟುತ್ತೆ. ಈ ಸಂಸ್ಥೆ ಪ್ರದೇಶವನ್ನು ಗಂಗಾಮೂಲ ಅಂತಲೂ ಸಹ ಕರೀತಾರೆ. ಚಿಕ್ಕಮಗಳೂರು ಅಂಚಲ್ಲಿ ವರಾಹ ಪರ್ವತ ಸಾಲು ಬರುತ್ತೆ, ಅಲ್ಲಿ ಗಂಗಾಮೂಲ ಅನ್ನೋದು ಉಂಟು. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಏನಿದೆ ಆ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ವಿಶ್ವ ಪಾರಂಪರಿಕ ತಾಣವಾಗಿ ಇದು ಪ್ರಸಿದ್ಧವಾಗಿದೆ. ಮೊದಲು ಇಲ್ಲಿ ಕಬ್ಬಿಣದ ಗಣಿಗಾರಿಕೆ ನಡೀತಾ ಇತ್ತು. ಅದನ್ನು ಈಗ ಸುಪ್ರೀಂ ಕೋರ್ಟ್ ತನ್ನ ಕಾನೂನಿನ ಮೂಲಕ ಅದನ್ನು ನಿಲ್ಲಿಸಿದೆ. ಅದು ತುಂಬ ಸೊಗಸಾದ ಸ್ಥಳ, ಚಾರಣಕ್ಕೆ ಹೆಸರುವಾಸಿಯಾದದ್ದು, ಹಾಗೆಯೇ ಅಪಾಯಕಾರಿಯಾದದ್ದು ಹೌದು. ಹಾಗಾಗಿ ಆ ಪ್ರದೇಶದ ಬಗ್ಗೆ ತಿಳಿದವರು ಯಾರಾದರೂ ಜೊತೆಯಲ್ಲಿದ್ದರೆ ಅವ್ರ ಜೊತೆ ನಾವು ಹೋಗಬಹುದು ಇಲ್ಲಿ ಚಾರಣಕ್ಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಹಕ್ಕಿ ಹಾಂಗ ಮಕ್ಕಳ ಕವಿತೆಗಳು. DN ಅಕ್ಕಿ ಬರೆದಿರುವಂಥದ್ದು ಪ್ರಶ್ನೆ. ತರಕಾರಿಗಳನ್ನು ಬೆಳೆಯುವಾಗ ಯಾವ ಹೂವನ್ನು ಸುತ್ತಲೂ ಬೆಳೆದರೆ ಕೀಟಗಳ ಕಾಟ ಕಡಿಮೆಯಾಗುತ್ತದೆ? ಹೇಳಿ ರಮೇಶ್. ಗುಲಾಬಿ. ಗುಲಾಬಿ. ಚಂಡಿ ಹೂವು. ಹಾಂ, ಚಂಡಿ ಹೂವು. ಚೆಂಡಿ ಹೂವು ಆ ಥರದ್ದು ಇದೆಯಾ? ಹೌದು ಸರ್, ಚಂಡಿ ಹೂವು. ಚೆಂಡಿ ಹೂವು ಅಂತ ಶಬ್ದ ಕೇಳಿಲ್ಲ ನಾನು. ನೋಡೋಣ, ಆಯ್ಕೆಗಳನ್ನು ನೋಡೋಣ. ಆಯ್ಕೆಗಳು: ಸುಗಂಧರಾಜ, ಚೆಂಡು ಹೂವು, ಮಲ್ಲಿಗೆ, ದಾಸವಾಳ. ರಮೇಶ್, ಚೆಂಡಿ ಹೂವು ಅಂತ ಇಲ್ಲ, ಚೆಂಡು ಹೂವು ಇದೆ. ಚೆಂಡು ಹೂವು ಸರ್. ಚೆಂಡು ಹೂವು ಇರಬಹುದಾ? ಇದೆ ಸರ್, ಚೆಂಡು ಇದೆ. ಹೇಳಿ ಸುಷ್ಮಾ. ದಾಸವಾಳ. ದಾಸವಾಳ. ಉತ್ತರವನ್ನು ನೋಡೋಣ. ಚೆಂಡು ಹೂವು ಅನ್ನೋದು ಸರಿಯಾದ ಉತ್ತರ. ಚೆಂಡಿ ಹೂವು ಅಂತ ಬೇರೆ ಕಡೆ ಹೇಳ್ತಾರೆ ಅನ್ನೋ ನನಗೆ ಗೊತ್ತಿಲ್ಲ. ಹೇಳ್ತಾರೆ ಸರ್. ನನಗೆ ಗೊತ್ತಿರೋ ಹಾಗೆ ಅದು ಚೆಂಡು ಹೂವು. ಹಕ್ಕಿ ಹಾಂಗ ಈ ಒಂದು ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ, 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಸಾವಿತ್ರಮ್ಮ ರಾಮಸ್ವಾಮಿ ಬರೆದಂಥ ಪುಸ್ತಕ. ರಮೇಶ್ ಅವರಿಗೆ 2 ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ಚೆಂಡು ಹೂವನ್ನು ಸುತ್ತಲೂ ಬೆಳೀತು ಅಂದರೆ ಆ ಚೆಂಡು ಹೂಗಳನ್ನು ದಾಟಿ ಬರೋದಕ್ಕೆ ಸಾಮಾನ್ಯವಾಗಿ ಕೆಲವು ಕೀಟಗಳಿಗೆ ಮತ್ತು ಕೆಲವು ರೋಗಜನಕಗಳಿಗೆ ಸಾಧ್ಯವಾಗೋದಿಲ್ಲ ಅದು. ಹಾಗಾಗಿ ಚೆಂಡು ಹೂವನ್ನು ಬೆಳೆಯೋದು ಬಹಳ ಒಳ್ಳೆಯದು. ಹಾಗೆ ಚೆಂಡು ಹೂವಿಂದ ಅನೇಕ ರಾಸಾಯನಿಕ ವಸ್ತುಗಳನ್ನು ತೆಗೆದು ಅದರ ಪ್ರಯೋಗವನ್ನು ಪಡಿತಾ ಇದ್ದಾರೆ. ಹಾಗಾಗಿ ಚೆಂಡು ಹೂಗಳು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಮುಂದಿನ ಪುಸ್ತಕ ಸಾಧನಾ ಪಥ, ಅಭಿನಂದನಾ ಗ್ರಂಥ. ಶ್ರೀ ಪರಶುರಾಮ ಎಸ್ ಕುಂಬಾರ ಸಂಪಾದಿಸಿರುವಂಥ ಕೃತಿ. ಪ್ರಶ್ನೆ: ಏಷ್ಯನ್ ರಣಹದ್ದು, ಏಷ್ಯನ್ ಕಿಂಗ್ ವಲ್ಚರ್ ಸಂರಕ್ಷಣೆಗಾಗಿ ಯಾವ ರಾಜ್ಯದಲ್ಲಿ ಸಂರಕ್ಷಣಾ ಹಾಗೂ ಪೋಷಣಾ ಕೇಂದ್ರವನ್ನು ಆರಂಭಿಸಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಜಾರ್ಖಂಡ್, ಒಡಿಶಾ, ಉತ್ತರ ಪ್ರದೇಶ್, ಬಿಹಾರ್. ಮೊದಲಿಗೆ ಸುಷ್ಮಾ, ಆನಂತರ ಗಂಗಾ. ಆಪ್ಷನ್ 3 ಉತ್ತರ ಪ್ರದೇಶ. ಉತ್ತರ ಪ್ರದೇಶ. ಗಂಗಾ? ಜಾರ್ಖಂಡ್. ಜಾರ್ಖಂಡ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಗಿತ್ತು. ಈ ಉತ್ತರವನ್ನು ಸುಷ್ಮಾ ಕೊಟ್ಟಿದ್ದಾರೆ. ಸಾಧನಾ ಪಥ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ.
ಈ ರಣಹದ್ದುಗಳು ಇರುತ್ತಲ್ಲ, ಬಹಳ ಬಹಳ ವಿಶೇಷವಾದ ಪಕ್ಷಿಗಳು. ಸಾಮಾನ್ಯವಾಗಿ ಇವು ನೆಲ ಮಟ್ಟಕ್ಕೆ ಬರೋಲ್ಲ. ಇವು ಏನಿದ್ರೂ ಸಹ ಮೋಡಗಳಿಗಿಂತ ಮೇಲೆ ಹಾರಾಟ ಮಾಡ್ತಾ ಇರುತ್ತೆ. ಯಾಕೆ ಅಷ್ಟು ಮೇಲಕ್ಕೆ ಹೋಗುತ್ತೆ ಅಂದರೆ, ಬಿಸಿ ಗಾಳಿ ಎಲ್ಲಿರುತ್ತೋ ಆ ಒಂದು ಪ್ರದೇಶಕ್ಕೆ ಹೋಯಿತು ಅಂದರೆ ಹೆಚ್ಚು ಶ್ರಮವಹಿಸಿ ರೆಕ್ಕೆಗಳನ್ನು ಬಡಿಬೇಕಾಗಿಲ್ಲ. ಹಾಗಾಗಿ ಆ ಹಗುರ ಗಾಳಿಯನ್ನು ಬಳಸ್ಕೊಂಡು ತೇಲ್ತಾ ಹೋಗುತ್ತೆ. ಆಹಾರಕ್ಕಾಗಿ ಕೆಳಗೆ ಬರುತ್ತೆ. ಬಹಳ ಬಹಳ ಚುರುಕಾದ ಕಣ್ಣುಗಳು. ಮತ್ತು ಇದೊಂದು ರೀತಿ ಕಾಡಿನ ಜಲಗಾರ ಅಂತ ಕರೆದರೆ ತಪ್ಪೇನಿಲ್ಲ. ಕಾಡಲ್ಲಿ ಎಲ್ಲೇ ಯಾವುದೇ ಪ್ರಾಣಿ ಸತ್ತಿದ್ರೂ ಅದನ್ನು ತಿಂದು ಸ್ವಚ್ಛಗೊಳಿಸುತ್ತೆ ಇದು. ಆದರೆ ಮನುಷ್ಯ ಏನು ಮಾಡ್ತಾನೆ, ಒಂದು ರೀತಿ ಕೃತಜ್ಞ ಮನುಷ್ಯ, ಅನುಮಾನವೇ ಇಲ್ಲ. ಪಶುಗಳಿಗೆ ಅನಾರೋಗ್ಯ ಉಂಟಾದಾಗ ಡೈಕ್ಲೋಫೆನೆಕ್ ಸೋಡಿಯಂ ಅಂತಕ್ಕಂಥ ಔಷಧಿಯನ್ನು ತಂದು ಕೊಡ್ತಾನೆ. ಆ ಔಷಧಿ ಪೂರ್ಣ ಪ್ರಮಾಣದಲ್ಲಿ ಜೀರ್ಣ ಆಗಲ್ಲ, ಅದು ಹಾಗೆ ಮೈಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಆ ಪ್ರಾಣಿ ಏನಾದರೂ ಸತ್ತೋಯ್ತು ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಮಾಡಲ್ಲ, ತೊಗೊಂಡು ಹೋಗಿ ಎಲ್ಲೋ ಒಂದು ಕಡೆ ಬಿಸಾಡ್ತಾರೆ. ಹೀಗೆ ಬಿಸಾಡಿದಾಗ ಈ ಹದ್ದು ಏನಾದರೂ ಬಂದು ಅದನ್ನು ತಿಂತು ಅಂದರೆ ಆ ಡೈಕ್ಲೋಫೆನೆಕ್ ಸೋಡಿಯಂ ಏನಿರುತ್ತೆ ಅದು ಹದ್ದಿನ ದೇಹವನ್ನು ಸೇರ್ತು ಅಂದರೆ ಹದ್ದು ಸತ್ತೋಗುತ್ತೆ. ಹೀಗೆ ಅವುಗಳ ಸಾವು ಹೆಚ್ಚುತ್ತಾ ಇದೆ. ಹದ್ದುಗಳ ಇನ್ನೊಂದು ವಿಶೇಷ ಏನು ಅಂದರೆ, ಅವು ಏಕಸಂಗಾತಿಗಳು. ಅಂದರೆ ಒಂದು ಗಂಡು ಹೆಣ್ಣು ಜೀವಮಾನ ಪೂರ್ತಿ ಒಟ್ಟಿಗೆ ಬದುಕುತ್ತೆಯೇ ಹೊರತು ಯಾವುದಾದ್ರೂ ಒಂದು ಸತ್ತೋದ್ರೆ ಇನ್ನೊಂದನ್ನು ಹುಡ್ಕೊಂಡು ಹೋಗೋದಿಲ್ಲ. ಇನ್ನೊಂದು ವಿಶೇಷ ಅಂದರೆ ವರ್ಷಕ್ಕೆ ಒಂದೇ ಒಂದು ಮೊಟ್ಟೆ ಇಡೋದು. ಹಾಗಾಗಿ ಅವಳ ಸಂತತಿ ಏನಿದೆ ತುಂಬ ಕ್ಷೀಣಿಸ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಈ ಒಂದು ಸ್ತುತ್ಯ ಕಾರ್ಯವನ್ನು ಕೈಗೊಂಡಿದೆ. ಬದುಕಿಗೊಂದು ಪುಟ್ಟ ಥ್ಯಾಂಕ್ಸ್. ಸುಷ್ಮಾ ಸಿಂಧು ಬರೆದಂಥ ಪುಸ್ತಕ ಪ್ರಶ್ನೆ. 87ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಆಯ್ಕೆಗಳನ್ನು ನೋಡೋಣ. ಧಾರವಾಡ, ಮೈಸೂರು, ಶಿವಮೊಗ್ಗ, ಮಂಡ್ಯ. ಬಜರ್ ಒತ್ತಿದ್ದಾರೆ ಸುಷ್ಮಾ. ಆನಂತರ ಗಂಗಾ. ಆಪ್ಷನ್ 2 ಮೈಸೂರು. ಆಪ್ಷನ್ 2 ಆಯ್ಕೆ 2 ಮೈಸೂರು. ಗಂಗಾ ಧಾರವಾಡ. ಧಾರವಾಡ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಂಡ್ಯ ಆಗಿತ್ತು. ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ನಡೆಯುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ. 48ನೇ ಸಾಹಿತ್ಯ ಸಮ್ಮೇಳನ 1974ರಲ್ಲಿ ನಡೆದಿತ್ತಂತೆ. ಆಗ ಜಯದೇವಿ ತಾಯಿ ಲಿಗಾಡೆ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಅದಾದ ಮೇಲೆ 2ನೇ ಸಲ 1994ರಲ್ಲಿ 63ನೇ ಸಮ್ಮೇಳನ ನಡೆಯುತ್ತೆ. ಚದುರಂಗ ಅವರು ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು. ಈಗ ಸಮ್ಮೇಳನ ನಡೀತಾ ಇದೆ. ಆದರೆ ಮುಂದಿನ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅನ್ನೋ ಕುತೂಹಲಕ್ಕೂ ಒಂದು ಮಾಹಿತಿ ದೊರೆತಿದೆ. ಮುಂದಿನ ಸಮ್ಮೇಳನ ದಿಲ್ಲಿಯಲ್ಲಿ ನಡೆಯುತ್ತೆ ಅಂತ ಈಗಾಗಲೇ ಘೋಷಣೆ ಆಗಿದೆ. ಮುಂದಿನ ಪುಸ್ತಕ ಏರಿ ರಂಗಮಂಚ ತೋರಿ ಈ ಪ್ರಪಂಚ. ಏಕಾಂಕ ನಾಟಕಗಳು. ಡಾಕ್ಟರ್ ರಾಧಾ ಕುಲಕರ್ಣಿ ಬರೆದಿರುವಂಥದ್ದು. ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ರಾ, ಲಿ, ಇಂ, ಭಾ, ಳೆ. ಬಜರ್ ಒತ್ತಿದ್ದಾರೆ ಗಂಗಾ. ರಾಜ್ಯದಲ್ಲಿ ಇಂದು ಭಾರೀ ಮಳೆ. ರಾಜ್ಯದಲ್ಲಿ ಇಂದು ಭಾರೀ ಮಳೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೋಡೋಣ. ರಾಜ್ಯದಲ್ಲಿ ಇಂದು ಭಾರೀ ಮಳೆ. ಉತ್ತರ ಸರಿಯಾಗಿದೆ. ಏರಿ ರಂಗಮಂಚ ತೋರಿ ಈ ಪ್ರಪಂಚ ಈ ಒಂದು ಪುಸ್ತಕವನ್ನು ಗಂಗಾ ಅವರಿಗೆ ಕೊಟ್ಟಿದ್ದೇವೆ. ದೇವರಿಂದ ಫೋನ್ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಕೊಡಗು ಗಣೇಶ್ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 65 ಕೂಡು 95, 87 ಕಳೆ 31, 9 ಗುಣಿಸು 12, 108 ಭಾಗಿಸು 9. ಗಂಗಾ ಅವರು ಬಜರ್ ಒತ್ತಿದ್ದಾರೆ. 336. 336. ರಮೇಶ್ ಹಾಗೂ ಸುಷ್ಮಾ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 160, 56, 108, 12,
ಎಲ್ಲವನ್ನು ಕೂಡಿದ್ರೆ 3, 3, 6 ಬಂದಿದೆ. ಈ ಉತ್ತರವನ್ನು ಈಗಾಗಲೇ ಗಂಗಾ ಅವರು ಕೊಟ್ಟಿದ್ದಾರೆ. ದೇವರಿಂದ ಫೋನ್ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ನಲುಮೆಯ ನೌಕೆ ಎನ್ನುವ ಕಾದಂಬರಿ. ಬರೆದಿದ್ದಾರೆ ಶಿಲ್ಪಾ ಶ್ರೀವತ್ಸ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಮೇಶ್ ಹಾಗೂ ಗಂಗಾ ಇಬ್ಬರು ಬಜರುತ್ತಿದ್ದಾರೆ. ಮೊದಲಿಗೆ ರಮೇಶ್. ಅಂಜು ಬಾಬಿ ಜಾರ್ಜ್. ಅಂಜು ಬಾಬಿ ಜಾರ್ಜ್. ಗಂಗಾ. ಸಾಕ್ಷಿ ಮಲ್ಲಿಕ್. ಸಾಕ್ಷಿ ಮಲಿಕ್. ಇಬ್ಬರು ತಮ್ಮ ಅವಕಾಶವನ್ನು ತಗೊಂಡಿದ್ದೀರಿ. ಈಗ ಆಯ್ಕೆಗಳನ್ನು ನೋಡೋಣ. ಕುಂಜರಾಣಿ ದೇವಿ, ಕರ್ಣಂ ಮಲ್ಲೇಶ್ವರಿ, ನೀಲಂ ಶೆಟ್ಟಿ ಲಕ್ಷ್ಮಿ, ಶೈಲಜಾ ಪೂಜಾರಿ. ಸುಷ್ಮಾ ಅವರಿಗೆ ಪುಸ್ತಕ ಬರೋಲ್ಲ, ಆದರೆ ಉತ್ತರ ಕೊಡೋಕ್ಕೆ ಪ್ರಯತ್ನಿಸ್ಬೋದು. ಆಪ್ಷನ್ 2. ಹಾಂ, ಆಪ್ಷನ್ 2 ಕರ್ಣಂ ಮಲ್ಲೇಶ್ವರಿ. ಉತ್ತರವನ್ನು ನೋಡೋಣ. ಕರ್ಣಂ ಮಲ್ಲೇಶ್ವರಿ ಉತ್ತರ ಸರಿಯಾಗಿದೆ. ಅದರೇನು ಮಾಡೋದು, ಮೂರನೇವರಾಗಿ ಬಜರುತ್ತಿ ಉತ್ತರವನ್ನು ಕೊಟ್ಟಿದ್ದೀರಾ. ಕರ್ಣಂ ಮಲ್ಲೇಶ್ವರಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಕಂಚು ಪದಕವನ್ನು ಗಳಿಸಿದ್ರು. ಆಸ್ಟ್ರೇಲಿಯಾದಲ್ಲಿ ಸಿಡ್ನಿಯಲ್ಲಿ ನಡೆದಂಥ ಒಲಿಂಪಿಕ್ಸಲ್ಲಿ ಇವರು ಭಾಗವಹಿಸಿದ್ರು. ಆಂಧ್ರ ಪ್ರದೇಶದವರು. ಮುಂದಿನ ಪುಸ್ತಕ ಝೀರೋ ಬ್ಯಾಲೆನ್ಸ್ ಕವಿತೆಗಳು. ಡಾಕ್ಟರ್ ಶ್ರುತಿ BR ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಉ, ನ, ರ, ತಿ, ಪ, ಕ್ಷ, ಸ್ಥಾ. ಗಂಗಾ ಅವರು ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಅಕ್ಷರ ಉತ್ಪತ್ತಿ ಸ್ಥಾನ. ಅಕ್ಷರ ಉತ್ಪತ್ತಿ ಸ್ಥಾನ. ರಮೇಶ್ ಹಾಗೂ ಸುಷ್ಮಾ. ಗಂಗಾ ಅವರು ಸರಿಗಿದ್ದಾರಾ? ಸರಿ ಉತ್ತರ ಕೊಟ್ಟಿದ್ದಾರಾ ಇಲ್ವಾ? ಸರಿ ಸರಿ ಇದೆಯಾ? ಉತ್ತರವನ್ನು ನೋಡೋಣ. ಅಕ್ಷರ ಉತ್ಪತ್ತಿ ಸ್ಥಾನ ಉತ್ತರ ಸರಿಯಾಗಿದೆ. ಝೀರೋ ಬ್ಯಾಲೆನ್ಸ್ ಡಾಕ್ಟರ್ ಶ್ರುತಿ BR ಬರೆದಂಥ ಪುಸ್ತಕ ಗಂಗಾ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು. ಪೈಠಣದಿಂದ ಆಳಿದ ಶಾತವಾಹನ ಶಕಪುರುಷ, ನೀರು ತಾಳ್ಮೆ. ಪಾಟಲಿಪುತ್ರ. ಮೊದಲನೇದಕ್ಕೆ ಹೇಳಿ. 5 ಅಕ್ಷರಗಳ ಶಬ್ದ. ಈತ ಒಬ್ಬ ಶಕಪುರುಷ ಅಂತೆ. ಗೊತ್ತಾಗ್ತಾ ಇಲ್ವಾ ಸರ್? ಬಜರ್ ಹೊತ್ಬಿಟ್ಟು ಉತ್ತರ ಕೊಡಲಿಲ್ಲ ಅಂದರೆ ನಕಾರಾತ್ಮಕ ತಂತ್ರ. ಪಾಟಲಿಪುತ್ರ. ಪಾಟಲಿಪುತ್ರ ಅದು ವ್ಯಕ್ತಿಯ ಹೆಸರ, ಊರಿನ ಹೆಸರ ಗೊತ್ತಿಲ್ಲ ನನಗೆ. ಉತ್ತರವನ್ನು ನೋಡೋಣ. 1 ಉತ್ತರ ಶಾಲಿವಾಹನ ಅಂತ ಕರಿತೇವೆ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಿ. ಹೇಳಿ ಗಂಗಾವ್ರೆ. ಸಲೀಲ. ಸಲೀಲ. ಗೊತ್ತಾಗಲಿಲ್ಲ. ಸಲೀಲ. ಸಲೀಲ. ಹಾಂ, ಸಲೀಲ ಬರಲ್ಲ, ಸಲೀಲ ಅಷ್ಟೇ ಬರೋದದು. ಯಾಕಂದರೆ ಸಂಸ್ಕೃತದಲ್ಲಿ ಆ ರೀತಿ ಶಬ್ದ ಯಾವುದೂ ಇಲ್ಲ. ಸುಷ್ಮಾ ಅಲ್ಲ, ಸಲೀಲ ತಾವು ಕೊಟ್ಟಂಥ ಉತ್ತರ ಸರಿಯಾ? ನೋಡೋಣ. ಸಲೀಲ. ಯಾಕಂದರೆ ಲೀ ಅಂತ ತಗೊಂಡ್ಬಿಟ್ರೆ ತಪ್ಪಾಗುತ್ತೆ. ಅದಕ್ಕೆ ಸಲೀಲ.
ಮೂರೂ ಉತ್ತರ ಯಾರು ಬೇಕಾದರೂ ಬಜರುತ್ತಿ. ಮತ್ತೆ ಗಂಗಾ ಅವರು ಬಜರುತ್ತಿದ್ದಾರೆ. ತಾಳ್ಮೆ, ಸಹನೆ. ಸಹನೆ ಉತ್ತರವನ್ನು ನೋಡೋಣ. ಸಹನೆ ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಗಂಗಾ ಅವರು. 2 ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಗಂಗಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅರಿಶಿನ ಕಾಮಾಲೆ ಎಂಬ ನುಡಿಗಟ್ಟಿನ ಅರ್ಥವೇನು? ಎಲ್ಲರಲ್ಲೂ ಸಂದೇಹ ಪಡು, ಮೈಯೆಲ್ಲ ಹಳದಿಯಾಗು. ಎಲ್ಲರಲ್ಲೂ ಸಂದೇಹ ಪಡು. ಮುಂದಿನ ಪ್ರಶ್ನೆ. ಚಿನ್ನ ಬೆಳ್ಳಿ ಕೆಲಸವನ್ನು ಮಾಡುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪನಿವಾರ, ಚಿನಿವಾರ? ಚಿನಿವಾರ. ಮುಂದಿನ ಪ್ರಶ್ನೆ. ಭೀಮಾ ನದಿ ಅಥವಾ ಚಂದ್ರಭಾಗಾ ನದಿಯ ದಡದಲ್ಲಿ ಯಾವ ಪುಣ್ಯಕ್ಷೇತ್ರವಿದೆ? ಕೊಲ್ಲೂರು, ಪಂಡರಾಪುರ? ಕೊಲ್ಲೂರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹತ್ತಲಾರದ ಮರಕ್ಕೆ ಎಣಿಸಲಾಗದ ಕಾಯಿ? ಹತ್ತಿ ಮರ. ಹತ್ತಿ ಮರ. ಹತ್ತಿ ಮರವ? ಹತ್ತಿ ಗಿಡ ಅಂದ್ಕೊಂಡಿದ್ದೆ. ಹತ್ತಿ ಗಿಡ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅರಿಶಿನ ಕಾಮಾಲೆ. ಎಲ್ಲರಲ್ಲೂ ಸಂದೇಹ ಪಡು ಸರಿಯಾಗಿದೆ. 2 ಉತ್ತರ ಶನಿವಾರ ಸರಿಯಾಗಿದೆ. 3 ಉತ್ತರ ಪಂಡರಾಪುರ ಆಗಿತ್ತು, ಕೊಲ್ಲೂರು ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆ ಇದು ರಾಗೀತನೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ರಮೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಅರಸಿನ ಕುಂಕುಮ ಸೌಭಾಗ್ಯ ಎಂಬ ನುಡಿಗಟ್ಟಿನ ಅರ್ಥವೇನು? ಮುತ್ತೈದೆಯಾಗಿರುವಿಕೆ, ಶ್ರೀಮಂತ ಗಂಡ? ಮುತ್ತೈದೆಯಾಗಿರುವಿಕೆ. ಮುಂದಿನ ಪ್ರಶ್ನೆ. ಏನೂ ಇಲ್ಲದ, ಬಡತನದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕಿಂಚನ, ಅಕಲಂಕ? ಅಕಿಂಚನ. ಮುಂದಿನ ಪ್ರಶ್ನೆ. ಹರಿಶ್ಚಂದ್ರನ ಪತ್ನಿಯ ಹೆಸರೇನು? ಚಂದ್ರಮತಿ, ಇಂದ್ರಮತಿ? ಚಂದ್ರಮತಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚೇಳಿಗೆ ಕಾಲಿಲ್ಲ. ಕಾಲಿಲ್ಲ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಊರುಂಟು ಜನರಿಲ್ಲ, ನದಿಯುಂಟು ನೀರಿಲ್ಲ, ರಸ್ತೆಯುಂಟು ವಾಹನವಿಲ್ಲ, ನಾನು ಯಾರು? ದೀಪ. ದೀಪ. ಉತ್ತರವನ್ನು ನೋಡೋಣ. ಅರಸಿನ ಕುಂಕುಮ ಸೌಭಾಗ್ಯ, ಮುತ್ತೈದೆಯಾಗಿರುವಿಕೆ ಸರಿಯಾಗಿದೆ. 2 ಉತ್ತರ ಏನೂ ಇಲ್ಲದ, ಅಕಿಂಚನ ಸರಿಯಾಗಿದೆ. 3 ಉತ್ತರ ಚಂದ್ರಮತಿ ಸರಿಯಾಗಿದೆ. 4 ಉತ್ತರ ಚೇಳಿಗೆ ಪಾರುಪತ್ಯ ಕೊಟ್ಟ ಹಾಗೆ. 5ನೇ ಪ್ರಶ್ನೆಗೆ ಉತ್ತರ ಇದು ಭೂಪಟದ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಸುಷ್ಮಾ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಅರೆದು ಕುಡಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು, ಮೋಸವನ್ನು ಮಾಡು? ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು. ಮುಂದಿನ ಪ್ರಶ್ನೆ. ಕಲಗಚ್ಚು, ಮುಸುರೆ ನೀರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಕ್ಕಚ್ಚು, ಅಕ್ಕಣಿ? ಅಕ್ಕಚ್ಚು. ಮುಂದಿನ ಪ್ರಶ್ನೆ. ಚಪ್ಪನ್ನ ದೇಶಗಳಲ್ಲಿ ಎಷ್ಟು ದೇಶಗಳಿವೆ? 56, 66? 66. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿಂತೆ ಇಲ್ಲದವನಿಗೆ? ಚಿಂತೆ ಇಲ್ಲದವನಿಗೆ ನಿತ್ಯ. ಚಿಂತೆ ಇಲ್ಲದವನಿಗೆ. ಈ ಒಗಟನ್ನು ಬಿಡಿಸಿ. ಕಚ್ಚಿದರೆ ಮಾತ್ರ ಕಚ್ಚುತ್ತದೆ, ಹಾವಲ್ಲ, ನಾಯಲ್ಲ, ಚೇಳಲ್ಲ? ಮೆಣಸಿನಕಾಯಿ. ಮೆಣಸು. ಜ್ವರ ಹೇಳಿ, ಇನ್ನೊಂದು ಸಲ ಹೇಳಿ. ಮೆಣಸು. ಮೆಣಸು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅರೆದು ಕುಡಿಸು, ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು ಸರಿಯಾಗಿದೆ. 2 ಉತ್ತರ ಕಲಗಚ್ಚು, ಅಕ್ಕಚ್ಚು ಸರಿಯಾಗಿದೆ. 3 ಉತ್ತರ 56 ದೇಶಗಳು ಅಂತ ಒಂದು ಪ್ರಯೋಗ ಕನ್ನಡದಲ್ಲೂ ಸಹ ಉಂಟು. 56 ದೇಶಗಳಿವೆ ಅಂತ ಒಂದು ನಂಬಿಕೆ. ಆದರೆ ಆ ಪಟ್ಟಿ ಪೂರ್ಣ ಸಿಗೋದು ಬಹಳ ಕಷ್ಟ. 1-2 ಪಟ್ಟಿ ಸಿಗುತ್ತೆ. ಆ 2 ಪಟ್ಟಿಗಳಲ್ಲೂ ಸಾಕಷ್ಟು ವ್ಯತ್ಯಾಸಗಳುಂಟು. ಆದರೆ ಈ ಪ್ರಯೋಗ ಇದೆ, ಪ್ರಾಚೀನ ಪ್ರಯೋಗ, ಅದನ್ನು ತಿಳ್ಕೋಬೇಕಾಗುತ್ತೆ. 4ನೇ ಪ್ರಶ್ನೆಗೆ ಉತ್ತರ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ.
ಅದು ನಾಲ್ಗೆ ತುದಿಲಿತ್ತು, ಹೊರಗೆ ಬರಲಿಲ್ಲ. ಅದು 5ನೇ ಪ್ರಶ್ನೆಗೆ ಉತ್ತರ ಮೆಣಸಿನಕಾಯಿ ಆಗಿತ್ತು. ಮೊದಲು ಮೆಣಸಿನಕಾಯಿ ಅಂತ ಹೇಳಿದ್ರ, ಆಮೇಲೆ ಮೆಣಸು ಅಂತ ಹೇಳಿದಿರಿ. ಎರಡಕ್ಕೂ ಸರಿ ಉತ್ತರ ಅಂತಲೇ ನಾವು ಸ್ವೀಕರಿಸಬೇಕಾಗುತ್ತೆ. ಇಲ್ಲಿ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಒಟ್ಟು ಎಷ್ಟು ಸರಿ ಉತ್ತರ ಆಯಿತು? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಈಗ ಬಂತು. ಗಂಗಾ ಅವರಿಗೆ ದೊರೀತಾ ಇದೆ 3, 4 ಒಟ್ಟು 7 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ರಮೇಶ್ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಸುಷ್ಮಾ ಅವರಿಗೆ 2, 2, 4 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ಮೆಣಸಿನಕಾಯಿ ಅಂದ ಕೂಡಲೇ ಅದರ ಖಾರ ನೆನಪಿಗೆ ಬರುತ್ತೆ. ಖಾರವನ್ನು ಅಡಿಯೋದಕ್ಕೂ ಒಂದು ಮಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದನ್ನು ಸ್ಕೋವಿಲ್ಲೆ ಯೂನಿಟ್ಸ್ ಅಂತ ಕರೀತಾರೆ. 1 ಸ್ಕೋವಿಲ್ಲೆ, 2 ಸ್ಕೋವಿಲ್ಲೆ, 3 ಸ್ಕೋವಿಲ್ಲೆ, 5, 10, 100, 1000, 10,000, 15,000 ಹೀಗೆ ಸ್ಕೋವಿಲ್ಲೆಗಳು ಬೆಳೀತಾ ಹೋಗುತ್ತೆ. ಈ 1 ಅಥವಾ 2 ಅಥವಾ 0 ಸ್ಕೋವಿಲ್ಲೆ ಅಂದರೆ ಆ ಮೆಣಸಿನಕಾಯಿ ಒಳ್ಳೆ ಕರಮ್ ಅಂತ ತಿಂದಿಡ್ಬೋದು, ಚೆನ್ನಾಗಿರುತ್ತೆ. ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದೇ ಥರದ್ದು. ಆದರೆ ಸ್ವಲ್ಪ 100, 150, 200 ಹೋದರೆ ಬಾಯಲ್ಲಿ ಇಡೋಕ್ಕಾಗಲ್ಲ. ಇಟ್ಟರೆ ಅರ್ಧ ಗಂಟೆ, 1 ಗಂಟೆ, ಕೆಲವು ಸಲ ಅರ್ಧ ದಿನದವರೆಗೂ ಕಾಡುತ್ತೆ ನೋವು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.